ಸಣ್ಣ ಮಗು 2 ವರ್ಷ ಮಗುನು 70% ಇಂಜುರಿ ಆಗಿದೆ. ಮಿಕ್ಕಿದ್ದು 5 ಜನದಲ್ಲಿ 5 ಜನ 40 40%. ಆಮೇಲೆ 2 ಜನ ಮಕ್ಕಳು ಇದ್ದಾರೆ ಅದರಲ್ಲಿ. ಆ ಮಕ್ಳಿಗೂ 15% ಇದಿಲ್ಲ, ಮೈನರ್ ಏನಿಲ್ಲ, ಅದು 15% ಬರ್ನಿಂಗ್ ಆಗಿದೆ, ಔಟ್ ಆಫ್ ಡೇಂಜರ್ ಆಗಿದ್ದಾರೆ. 2 ಜನ ಮಕ್ಕಳು ಅದಲ್ಲಿ. ಒಬ್ಬರು ತಲೆ ಏಟು ಬಿದ್ದು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗೆ ಬಳ್ಳಾರಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ದಾರೆ. ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ ಈಗ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟ್ರುಗಳು ಕೇಳಿದೆ. ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ, ಜಿಂದಾಲ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ. ಆ ಕಾರಣಕ್ಕೆ ಬೇಡ ಸರ್ ಮಾಡಿದ್ರು ಉಪಯೋಗ ಆಗಲ್ಲ. ಅಲ್ಲಿಂದ ಸೋಮಶೇಖರ್ ಅಂತೇಳ್ಬಿಟ್ಟು ಪ್ಲಾಸ್ಟಿಕ್ ಸರ್ಜನ್ ಅಪೋಲೋ ಹಾಸ್ಪಿಟ್ಲಿಂದ ಅವರು ಹೊರಟವ್ರೆ. ಅವ್ರು ಬಂದು ನಮ್ಗೆ ಸಜೆಷನ್ ಕೊಡ್ತಾರೆ, ಏನು ಮಾಡ್ಬೋದು, ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರು ಶಿಫ್ಟ್ ಮಾಡೋದಂತ. ಇದಕ್ಕಂದರೆ 70% ಇದೆ, 4 ಜನಕ್ಕೆ 70% ಆಗಿದೆ. ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡೋದು. ಆ ಸೋಮಶೇಖರ್ ಅವರು ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ 3:30 ಗಂಟೆಗೆ. ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಘಟನೆಗೆ ಏನು ಕಾರಣ ಇಲ್ಲ, ಅದೇ ಗ್ಯಾಸ್ ಇದೆ ಏನೋ ಲೀಕ್ ಆಗಿಬಿಟ್ಟು ಅಡುಗೆ ಬೆಳಗ್ಗೆ ತಿಂಡಿ ಮಾಡೋಕೆ ಹೊರಟವ್ರೆ. ಇದ್ದಕ್ಕಿದ್ದಾಗೆ ಶಾರ್ಟ್ ಇದಾಗ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು ಈ ಘಟನೆ ಆಗಬಾರ್ದಾಗಿತ್ತು. ಆ ಘಟನೆ ಆಗಿದೆ. ಎಲ್ಲ ಥರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ನಾನು ತಹಸೀಲ್ದಾರ್ಗೆ ಅಲ್ಲೇ ಇರೋಕೆ ಹೇಳಿದ್ದೀನಿ. ಆಚೆಯಿಂದ ಏನಾದ್ರು ಮೆಡಿಸಿನ್ ಅಗತ್ಯ ಇದ್ದರೆ ಅದೂ ತಂದು ಕೊಡೋಕ್ಕೆ ಆದೇಶನ ಮಾಡಿದ್ದೀನಿ. ಪರಿಹಾರ ಬದಲೇ ರಿಕವರಿ ಆಗಲಿ, ದೇವ್ರದ ಪ್ರಾರ್ಥನೆ ಇಷ್ಟೇ ಮಾಡೋದು. ಮೊದಲೇ ಅವ್ರು ಜೀವ ಉಳಿಬೇಕು. ಜೀವ ಉಳಿಯೋದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಉಳಿತಾರಂತ ನಮ್ಗೆ ಏನಕ್ಕಂದರೆ 70% ಹೇಳೋಕ್ಕಾಗಲ್ಲ. ಈಗ ಡಾಕ್ಟರ್ ಕೈಲೂ ಇರಲ್ಲ, ನಮ್ಮ ಕೈಲೂ ಇರಲ್ಲ, ನಿಮ್ಮ ಕೈಲೂ ಇರಲ್ಲ. ಆ ದೇವ್ರ ಕೈಲಿರೋದು. ಅದು ದೇವ್ರ ಇಚ್ಛೆಯಾಗಿ ಅದು ಉಳಿದ್ರೆ ಸಾಕಂತ ನಾವು ಬಯಸ್ತಾ ಇದ್ದೀವಿ. ಜಿಲ್ಲಾ ನ್ಯಾಯಾಲಯ ಇಲ್ಲ, ಚೆನ್ನಾಗಿ ಎಲ್ಲರೂ ಮಾತಾಡ್ತವ್ರೆ. ಏನಾಗಿದೆ ಬರ್ನಿಂಗ್ ಕೇಸ್ ಸ್ಪೆಷಲಿ ಏನಾಗ್ತದೆ ಗೊತ್ತಾಗಲ್ಲ. ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಯಾರು 70% ಅವರು ಆ ಜಿಂದಾಲಲ್ಲೇ ಕೆಲಸ ಮಾಡೋರು. ಒಬ್ಬರು ಇದರಲ್ಲ ಜಿಂದಾಲಲ್ಲೇ ಕೆಲಸ ಮಾಡೋರು ಹಾಲಪ್ಪ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಾಡ್ತಾರೆ. ನನಗೆ ನೋವು ತಂದಿದ್ದೇನೆ ಪಾಪ. ಒಂದು ಸಣ್ಣ ಮಗು 2 ವರ್ಷ 70% ಬರ್ನ್ ಆಗಿದೆ. ಪ್ರಪಂಚನೇ ನೋಡಿ ಆ ಮಗು ಪಾಪ. ಅವ್ರ ತಂದೆ ಬೇರೆ ಏನೋ ಜೈಲಲ್ಲಿದ್ದಾರಂತೆ. ಆ ಮಗ ಸಣ್ಣ ಮಗು, ಅದು ನೋಡಿ ಭಾಳ ದುಃಖ ಆಯ್ತು ನನಗೆ. ನಾನು ದೇವ್ರ ಇಷ್ಟೇ ಪ್ರಾರ್ಥನೆ ಮಾಡೋದು. ಒಂದು ಸಣ್ಣ ಮಗು 2 ವರ್ಷ ಮಗುನು 70% ಇಂಜುರಿ ಆಗಿದೆ. ಮಿಕ್ಕಿದ್ದು 5 ಜನದಲ್ಲಿ 5 ಜನ 40% ಆಮೇಲೆ 2 ಜನ ಮಕ್ಕಳು ಇದ್ದಾರೆ ಅದರಲ್ಲಿ. ಆ ಮಕ್ಳಿಗೂ 15% ಇದಿಲ್ಲ, ಮೈನರ್ ಏನಿಲ್ಲ, ಅದು 15% ಬರ್ನಿಂಗ್ ಆಗಿದೆ, ಔಟ್ ಆಫ್ ಡೇಂಜರ್ ಆಗಿದ್ದಾರೆ. 2 ಜನ ಮಕ್ಕಳು ಅದರಲ್ಲಿ. ಒಬ್ಬರು ತಲೆ ಏಟು ಬಿದ್ದು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗೆ ಬಳ್ಳಾರಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ದಾರೆ. ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ ಈಗ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟ್ರುಗಳು ಕೇಳಿದೆ. ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ, ಜಿಂದಾಲ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ. ಆ ಕಾರಣಕ್ಕೆ ಬೇಡ ಸರ್ ಮಾಡಿದ್ರು ಉಪಯೋಗ ಆಗಲ್ಲ. ಅಲ್ಲಿಂದ ಸೋಮಶೇಖರ್ ಅಂತೇಳ್ಬಿಟ್ಟು ಪ್ಲಾಸ್ಟಿಕ್ ಸರ್ಜನ್ ಅಪೋಲೋ ಹಾಸ್ಪಿಟ್ಲಿಂದ ಅವರು ಹೊರಟವ್ರೆ. ಅವ್ರು ಬಂದು ನಮ್ಗೆ ಸಜೆಷನ್ ಕೊಡ್ತಾರೆ, ಏನು ಮಾಡ್ಬೋದು, ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರು ಶಿಫ್ಟ್ ಮಾಡೋದಂತ. ಇದಕ್ಕಂದರೆ 70% ಇದೆ, 4 ಜನಕ್ಕೆ 70% ಆಗಿದೆ. ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡೋದು. ಆ ಸೋಮಶೇಖರ್ ಅವರು ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ 3:30 ಗಂಟೆಗೆ. ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಘಟನೆಗೆ ಏನು ಕಾರಣ ಇಲ್ಲ, ಅದೇ ಗ್ಯಾಸ್ ಇದೆ ಏನೋ ಲೀಕ್ ಆಗಿಬಿಟ್ಟು ಅಡುಗೆ ಬೆಳಗ್ಗೆ ತಿಂಡಿ ಮಾಡೋಕೆ ಹೊರಟವ್ರೆ. ಇದ್ದಕ್ಕಿದ್ದಾಗೆ ಶಾರ್ಟ್ ಇದಾಗ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು ಈ ಘಟನೆ ಆಗಬಾರ್ದಾಗಿತ್ತು. ಆ ಘಟನೆ ಆಗಿದೆ. ಎಲ್ಲ ಥರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ನಾನು ತಹಸೀಲ್ದಾರ್ಗೆ ಅಲ್ಲೇ ಇರೋಕೆ ಹೇಳಿದ್ದೀನಿ. ಆಚೆಯಿಂದ ಏನಾದ್ರು ಮೆಡಿಸಿನ್ ಅಗತ್ಯ ಇದ್ದರೆ ಅದೂ ತಂದು ಕೊಡೋಕ್ಕೆ ಆದೇಶನ ಮಾಡಿದ್ದೀನಿ. ಪರಿಹಾರ ಬದಲೇ ರಿಕವರಿ ಆಗಲಿ, ದೇವ್ರದ ಪ್ರಾರ್ಥನೆ ಇಷ್ಟೇ ಮಾಡೋದು. ಮೊದಲೇ ಅವ್ರು ಜೀವ ಉಳಿಬೇಕು. ಜೀವ ಉಳಿಯೋದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಉಳಿತಾರಂತ ನಮ್ಗೆ ಏನಕ್ಕಂದರೆ 70% ಹೇಳೋಕ್ಕಾಗಲ್ಲ. ಈಗ ಡಾಕ್ಟರ್ ಕೈಲೂ ಇರಲ್ಲ, ನಮ್ಮ ಕೈಲೂ ಇರಲ್ಲ, ನಿಮ್ಮ ಕೈಲೂ ಇರಲ್ಲ. ಆ ದೇವ್ರ ಕೈಲಿರೋದು. ಅದು ದೇವ್ರ ಇಚ್ಛೆಯಾಗಿ ಅದು ಉಳಿದ್ರೆ ಸಾಕಂತ ನಾವು ಬಯಸ್ತಾ ಇದ್ದೀವಿ. ಜಿಲ್ಲಾ ನ್ಯಾಯಾಲಯ ಇಲ್ಲ, ಚೆನ್ನಾಗಿ ಎಲ್ಲರೂ ಮಾತಾಡ್ತವ್ರೆ. ಏನಾಗಿದೆ ಬರ್ನಿಂಗ್ ಕೇಸ್ ಸ್ಪೆಷಲಿ ಏನಾಗ್ತದೆ ಗೊತ್ತಾಗಲ್ಲ. ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಯಾರು 70% ಅವರು ಆ ಜಿಂದಾಲಲ್ಲೇ ಕೆಲಸ ಮಾಡೋರು. ಒಬ್ಬರು ಇದರಲ್ಲ ಜಿಂದಾಲಲ್ಲೇ ಕೆಲಸ ಮಾಡೋರು ಹಾಲಪ್ಪ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಾಡ್ತಾರೆ. ನನಗೆ ನೋವು ತಂದಿದ್ದೇನೆ ಪಾಪ. ಒಂದು ಸಣ್ಣ ಮಗು 2 ವರ್ಷ 70% ಬರ್ನ್ ಆಗಿದೆ. ಪ್ರಪಂಚನೇ ನೋಡಿ ಆ ಮಗು
ಪಾಪ ಅವ್ರ ತಂದೆ ಬೇರೆ ಏನೋ ಜೈಲಲ್ಲಿದ್ದಾರಂತೆ. ಆ ಮಗ ಸಣ್ಣ ಮಗು, ಅದು ನೋಡಿ ಭಾಳ ದುಃಖ ಆಯ್ತು ನನಗೆ. ನಾನು ದೇವ್ರ ಹತ್ರ ಇಷ್ಟೇ ಪ್ರಾರ್ಥನೆ ಮಾಡೋದು, ಆದಷ್ಟು ಒಂದು ಸಣ್ಣ ಮಗು 2 ವರ್ಷ ಮಗುನು 70% ಇಂಜುರಿ ಆಗಿದೆ. ಮಿಕ್ಕಿದ್ದು 5 ಜನದಲ್ಲಿ 5 ಜನ 40 ಬಿಲೋ 40%. ಆಮೇಲೆ 2 ಜನ ಮಕ್ಕಳು ಇದ್ದಾರೆ ಅದರಲ್ಲಿ. ಆ ಮಕ್ಳಿಗೂ 15% ಇದಿಲ್ಲ, ಮೈನರ್ ಏನಿಲ್ಲ, ಅದು 15% ಬರ್ನಿಂಗ್ ಆಗಿದೆ, ಔಟ್ ಆಫ್ ಡೇಂಜರ್ ಆಗಿದೆ. 2 ಜನ ಮಕ್ಕಳು ಅದರಲ್ಲಿ. ಒಬ್ಬರು ತಲೆ ಏಟ್ ಬಿದ್ದು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗೆ ಬಳ್ಳಾರಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ದಾರೆ. ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ ಈಗ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟ್ರುಗಳು ಕೇಳಿದೆ. ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ, ಜಿಂದಾಲ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ. ಆ ಕಾರಣಕ್ಕೆ ಬೇಡ ಸರ್ ಮಾಡಿದ್ರು ಉಪಯೋಗ ಆಗಲ್ಲ. ಅಲ್ಲಿಂದ ಸೋಮಶೇಖರ್ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಸರ್ಜನ್ ಅಪೋಲೋ ಹಾಸ್ಪಿಟ್ಲಿಂದ ಅವರು ಹೊರಟವ್ರೆ. ಅವ್ರು ಬಂದು ನಮ್ಗೆ ಸಜೆಷನ್ ಕೊಡ್ತಾರೆ, ಏನು ಮಾಡ್ಬೋದು, ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರು ಶಿಫ್ಟ್ ಮಾಡೋದಂತ. ಏನಂದರೆ 70% ಇದೆ, 4 ಜನಕ್ಕೆ 70% ಆಗಿದೆ. ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡೋದು. ಆ ಸೋಮಶೇಖರ್ ಅವರು ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ 3:30 ಗಂಟೆಗೆ. ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಸರ್, ಈಗ ಘಟನೆಗೆ ಏನು ಕಾರಣ ಗೊತ್ತಾಗಿಲ್ಲ. ಇಲ್ಲ, ಅದೇ ಗ್ಯಾಸ್ ಇದೆ ಏನೋ ಲೀಕ್ ಆಗಿಬಿಟ್ಟು ಅಡುಗೆ ಮಾಡಿ ಬೆಳಗ್ಗೆ ತಿಂಡಿ ಮಾಡೋಕೆ ಹೊರಟವ್ರೆ. ಇದ್ದಾಗೆ ಶಾರ್ಟ್ ಇದಾಗ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು ಈ ಘಟನೆ ಆಗಬಾರ್ದಾಗಿತ್ತು. ಆ ಘಟನೆ ಆಗಿದೆ. ಎಲ್ಲ ಥರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ನಾನು ತಹಸೀಲ್ದಾರ್ ಅಲ್ಲೇ ಇರೋಕೆ ಹೇಳಿದ್ದೀನಿ. ಆಚೆಯಿಂದ ಏನಾದ್ರು ಮೆಡಿಸಿನ್ ಅಗತ್ಯ ಇದ್ದರೆ ಅದೂ ತಂದು ಕೊಡೋಕ್ಕೆ ಆದೇಶನ ಮಾಡಿದ್ದೀನಿ. ಪರಿಹಾರ ಬದಲೇ ರಿಕವರಿ ಆಗಲಿ, ದೇವ್ರದ ಪ್ರಾರ್ಥನೆ ಇಷ್ಟೇ ಮಾಡೋದು. ಮೊದಲೇ ಅವ್ರ ಜೀವ ಉಳಿಬೇಕು. ಜೀವ ಉಳಿಯೋದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಉಳಿತಾರಂತ ನಮ್ಗೆ ಏನಕ್ಕೆ 70% ಹೇಳೋಕ್ಕಾಗಲ್ಲ. ಈಗ ಡಾಕ್ಟರ್ ಕೈಲೂ ಇರಲ್ಲ, ನಮ್ಮ ಕೈಲೂ ಇರಲ್ಲ, ನಿಮ್ಮ ಕೈಲೂ ಇರಲ್ಲ. ಆ ದೇವ್ರ ಕೈಲಿರೋದು. ಅದು ದೇವ್ರ ಇಚ್ಛೆ ಆಗಿ ಅದು ಉಳಿದ್ರೆ ಸಾಕಂತ ನಾವು ಬಯಸ್ತಾ ಇದ್ದೀವಿ. ಜಿಲ್ಲಾ ನ್ಯಾಯಾಲಯ ಓಪನ್ ಇಲ್ಲ, ಚೆನ್ನಾಗಿ ಎಲ್ಲರೂ ಮಾತಾಡ್ತಾರೆ. ಏನಾಗಿದೆ ಬರ್ನಿಂಗ್ ಕೇಸ್ ಸ್ಪೆಷಲಿ ಏನಾಗ್ತದೆ ಗೊತ್ತಾಗಲ್ಲ. ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಯಾರು 70% ಅವರು ಆ ಜಿಂದಾಲಲ್ಲೇ ಕೆಲಸ ಮಾಡೋರು. ಒಬ್ಬರು ಇದರಲ್ಲ ಜಿಂದಾಲಲ್ಲೇ ಕೆಲಸ ಮಾಡೋರು ಹಾಲಪ್ಪ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಾಡ್ತಾರೆ. ನನಗೆ ನೋವು ತಂದಿದ್ದೇನು ಪಾಪ, ಒಂದು ಸಣ್ಣ ಮಗು 2 ವರ್ಷ 70% ಬರ್ನ್ ಆಗಿದೆ. ಪ್ರಪಂಚನೇ ನೋಡಿ ಆ ಮಗು. ಪಾಪ ಅವ್ರ ತಂದೆ ಬೇರೆ ಏನೋ ಜೈಲಲ್ಲಿದ್ದಾರಂತೆ. ಆ ಮಗ ಸಣ್ಣ ಮಗು, ಅದು ನೋಡಿ ಭಾಳ ದುಃಖ ಆಯ್ತು ನನಗೆ. ನಾನು ದೇವ್ರ ಹತ್ರ ಇಷ್ಟೇ ಪ್ರಾರ್ಥನೆ ಮಾಡೋದು, ಒಂದು ಸಣ್ಣ ಮಗು 2 ವರ್ಷ ಮಗುನು 70% ಇಂಜುರಿ ಆಗಿದೆ. ಮಿಕ್ಕಿದ್ದು 5 ಜನದಲ್ಲಿ 5 ಜನ 40 ಬಿಲೋ 40%. ಆಮೇಲೆ 2 ಜನ ಮಕ್ಕಳು ಇದ್ದಾರೆ ಅದರಲ್ಲಿ. ಆ ಮಕ್ಳಿಗೂ 15% ಇದಿಲ್ಲ, ಮೈನರ್ ಏನಿಲ್ಲ, ಅದು 15% ಬರ್ನಿಂಗ್ ಆಗಿದೆ, ಔಟ್ ಆಫ್ ಡೇಂಜರ್ ಆಗಿದೆ. 2 ಜನ ಮಕ್ಕಳು ಅದರಲ್ಲಿ. ಒಬ್ಬರು ತಲೆ ಏಟ್ ಬಿದ್ದು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗೆ ಬಳ್ಳಾರಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ದಾರೆ. ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ ಈಗ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟ್ರುಗಳು ಕೇಳಿದೆ. ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ, ಜಿಂದಾಲ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ. ಆ ಕಾರಣಕ್ಕೆ ಬೇಡ ಸರ್ ಮಾಡಿದ್ರು ಉಪಯೋಗ ಆಗಲ್ಲ. ಅಲ್ಲಿಂದ ಸೋಮಶೇಖರ್ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಸರ್ಜನ್ ಅಪೋಲೋ ಹಾಸ್ಪಿಟ್ಲಿಂದ ಅವರು ಹೊರಟವ್ರೆ. ಅವ್ರು ಬಂದು ನಮ್ಗೆ ಸಜೆಷನ್ ಕೊಡ್ತಾರೆ, ಏನು ಮಾಡ್ಬೋದು, ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರು ಶಿಫ್ಟ್ ಮಾಡೋದಂತ. ಏನಂದರೆ 70% ಇದೆ, 4 ಜನಕ್ಕೆ 70% ಆಗಿದೆ. ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡೋದು. ಆ ಸೋಮಶೇಖರ್ ಅವರು ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ 3:30 ಗಂಟೆಗೆ. ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಸರ್, ಈಗ ಘಟನೆಗೆ ಏನು ಕಾರಣ ಗೊತ್ತಾಗಿಲ್ಲ. ಇಲ್ಲ, ಅದೇ ಗ್ಯಾಸ್ ಇದೆ ಏನೋ ಲೀಕ್ ಆಗಿಬಿಟ್ಟು ಅಡುಗೆ ಮಾಡಿ ಬೆಳಗ್ಗೆ ತಿಂಡಿ ಮಾಡೋಕೆ ಹೊರಟವ್ರೆ. ಇದ್ದಾಗೆ ಶಾರ್ಟ್ ಇದಾಗ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು ಈ ಘಟನೆ ಆಗಬಾರ್ದಾಗಿತ್ತು. ಆ ಘಟನೆ ಆಗಿದೆ. ಎಲ್ಲ ಥರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ನಾನು ತಹಸೀಲ್ದಾರ್ ಅಲ್ಲೇ ಇರೋಕೆ ಹೇಳಿದ್ದೀನಿ. ಆಚೆಯಿಂದ ಏನಾದ್ರು ಮೆಡಿಸಿನ್ ಅಗತ್ಯ ಇದ್ದರೆ ಅದೂ ತಂದು ಕೊಡೋಕ್ಕೆ ಆದೇಶನ ಮಾಡಿದ್ದೀನಿ. ಪರಿಹಾರ ಬದಲೇ ರಿಕವರಿ ಆಗಲಿ, ದೇವ್ರದ ಪ್ರಾರ್ಥನೆ ಇಷ್ಟೇ ಮಾಡೋದು. ಮೊದಲೇ ಅವ್ರ ಜೀವ ಉಳಿಬೇಕು. ಜೀವ ಉಳಿಯೋದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಉಳಿತಾರಂತ ನಮ್ಗೆ ಏನಕ್ಕೆ 70% ಹೇಳೋಕ್ಕಾಗಲ್ಲ. ಈಗ ಡಾಕ್ಟರ್ ಕೈಲೂ ಇರಲ್ಲ, ನಮ್ಮ ಕೈಲೂ ಇರಲ್ಲ, ನಿಮ್ಮ ಕೈಲೂ ಇರಲ್ಲ. ಆ ದೇವ್ರ ಕೈಲಿರೋದು. ಅದು ದೇವ್ರ ಇಚ್ಛೆ ಆಗಿ ಅದು ಉಳಿದ್ರೆ ಸಾಕಂತ ನಾವು ಬಯಸ್ತಾ ಇದ್ದೀವಿ.